ನಮಸ್ಕಾರ ವೀಕ್ಷಕರೇ, ನೀವು ನೋಡ್ತಾ ಇದ್ದೀರಾ ಶ್ರೀ 24 ನ್ಯೂಸ್. ಸರಾಯಿ ಮುಕ್ತ ಗ್ರಾಮ ಆಂದೋಲನ ವ್ಯಸನ ಮುಕ್ತ ಗ್ರಾಮಕ್ಕೆ ಸಂಕಲ್ಪ. ಹೌದು ವೀಕ್ಷಕರೇ, ಕಲಬುರಗಿ ಜಿಲ್ಲೆಯ ಆಳಂದ ತಾಲೂಕಿನ ಗಡಿ ಗ್ರಾಮವಾದ ನಿಂಬಾಳ ಗ್ರಾಮದಲ್ಲಿ ನಿನ್ನೆ ನಡೆದ ಸರಾಯಿ ಮುಕ್ತ ಗ್ರಾಮ ಆಂದೋಲನದಲ್ಲಿ ಮಾನ್ಯ ಮುಖ್ಯಮಂತ್ರಿಯ ಸಲಹೆಗಾರರು ಹಾಗೂ ಶಾಸಕರಾದ ಬಿಆರ್ ಪಾಟೀಲ್ ಅವರು ಕಾರ್ಯಕ್ರಮಕ್ಕೆ ಚಾಲನೆ ನೀಡಿ ಮಾತನಾಡಿದರು. ತಾಲೂಕಿನಾದ್ಯಂತ ತಾಂಡವವಾಡುತ್ತಿರುವ ಮದ್ಯ ಮಾರಾಟದ ವಿರುದ್ಧ ಪ್ರತಿಭಟನೆ ನಡೆಸಿದರು ಹಾಗೂ ಜಡೆಯ ಶಾಂತಲಿಂಗೇಶ್ವರನ ವ್ಯಸನ ಮುಕ್ತ ಸಮಾಜ ಹಾಗೂ ಮಹಿಳಾ ಸಬಲೀಕರಣ ನಿರ್ಮಾಣ ಸಮಿತಿ ಅಧ್ಯಕ್ಷರಾದ ಶ್ರೀಮತಿ ಸಂಗಮ್ಮ ಯಶವಂತರಾವ್ ಸಾಣಕ ಸದರಿ ಕಾರ್ಯಕ್ರಮದ ಅಧ್ಯಕ್ಷ ಸ್ಥಾನ ವಹಿಸಿದ ಅವರು ಈ ಮುಂಚೆ ನಿಂಬಾಳದಲ್ಲಿ 2015-16ರಲ್ಲಿ ಶ್ರೀ ಮ.ನಿ.ಪ್ರ. ಜಡಿಯ ಶಾಂತಲಿಂಗ ಮಹಾಸ್ವಾಮಿಗಳು ಸಮಾಜದ ಹಿತ ಕಾಪಾಡಲು ಉತ್ತಮ ಸಮಾಜ ನಿರ್ಮಿಸಲು ಮದ್ಯ ಮಾರಾಟ ಮತ್ತು ಸೇವನೆ ಸಂಪೂರ್ಣವಾಗಿ ನಿರ್ಮೂಲನೆ ಮಾಡಿದರು. ಆದರೆ 3 ವರ್ಷಗಳ ನಂತರ ಯಥಾ ಪ್ರಕಾರ ಮತ್ತೆ ಸರಾಯಿ ಸೇವನೆ ಮತ್ತು ಮಾರಾಟ ಯಥೇಚ್ಛವಾಗಿ ಹೆಚ್ಚಾಗಿದ್ದು ಪೂಜ್ಯರಲ್ಲಿ ಬೇಸರ ಉಂಟಾಗಿದ್ದ ವಿಚಾರ ತಿಳಿದ ಮಾನ್ಯ ಶಾಸಕರು ಈ ಬಗ್ಗೆ ಗಂಭೀರವಾಗಿ ಪರಿಗಣಿಸಿ ಪ್ರತಿಭಟನೆಗೆ ಮುಂದಾಗಿದ್ದಾರೆ. ನಾವೆಲ್ಲರೂ ಜಾತಿ, ಧರ್ಮ, ಪಕ್ಷ, ಪ್ರಾಂತೀಯತೆ, ವೈಯಕ್ತಿಕ ವೈಷಮ್ಯಗಳೆಲ್ಲವನ್ನ ಬದಿಗಿಟ್ಟು ಈ ಪ್ರತಿಭಟನೆಯಲ್ಲಿ ಭಾಗಿಯಾಗಿ ಪೂಜ್ಯರ ಮಹತ್ವಾಕಾಂಕ್ಷೆಯ ಮದ್ಯ ಮುಕ್ತ ಸಮಾಜ ನಿರ್ಮಿಸಲು ಪ್ರಯತ್ನಿಸೋಣ ಎಂದು ಕರೆ ನೀಡಿದರು. ಈ ಕಾರ್ಯಕ್ರಮದಲ್ಲಿ ಗ್ರಾಮದ ಮುಖಂಡರಾದ ಶ್ರೀ ಗುರು ಶಾಂತ ಪಾಟೀಲ್ ಹಾಗೂ ಎಸ್ ಪಾಕ ಗುರುಗಳು ಮತ್ತು ಗ್ರಾಮ ಪಂಚಾಯಿತಿ ಅಧ್ಯಕ್ಷರಾದ ಗಣೇಶ್ ವಡ್ಡಳ್ಳಿ, ಸಮಸ್ತ ನಿಂಬಾಳ ಹಾಗೂ ಸುತ್ತಮುತ್ತಲಿನ ಗ್ರಾಮಸ್ಥರು ಭಾಗಿಯಾಗಿದ್ದರು. ಚಾಂದನದ ಶ್ರೀ 24 ನ್ಯೂಸ್ ಆಳಂದ. ಅದಕ್ಕಾಗಿ ನಾನು ಎರಡು ಮಾತಾಡೋಕ್ಕೆ ಅವಕಾಶ ಕೊಡ್ತಿರ್ತಾರೆ. ಅದಕ್ಕಿಂತ ಮುಖ್ಯವಾಗಿ ಸಣ್ಣ ಮಕ್ಕಳು ಒಂದ್ಸಲ ಗಣೇಶ್ ಕೊಟ್ಬಿಟ್ಟು ಗಣೇಶ್ ನಮಗೆ ದೇವರ ಮಾತಾಡಿದ್ರು ಮಾತಾಡೋದು ಗಣೇಶ್ ತೋಲಕ್ಕೆ ಕೊಟ್ಟು ಸಣ್ಣ ಮಕ್ಕಳು ಹೇಳಿದ್ರು, ಇಲ್ಲ ತಮ್ಮ ನಿನ್ನ ನಮ್ಮ ಅಪ್ಪವರು ದಾರು ಬಂದಿ ಮಾಡಿಸಿದ್ರು, ಅದೆಲ್ಲ ಮಾತು ಕೇಳಿದ್ರು, ನಮಗೆಲ್ಲ ಒಳ್ಳೆಯದಾಗಿತ್ತು. ಮತ್ತೆ ನಮ್ಮ ಊರಾಗ ದಾರು ಮಾರಾಟ ಶುರುವಾಗಿಲ್ಲ. ಮತ್ತೆ ನಾವೆಲ್ಲ ಹೆಣ್ಮಕ್ಳು ಹೋರಾಟ ಮಾಡಬೇಕಂತೇವು. ನೀವು ನಮ್ಮಲ್ಲಿ ಗಮನ ಕೊಡಬೇಕು, ನಮ್ಮ ಜೊತೆಗೆ ಇರಬೇಕು ಅಂತ ಸಂಗಮ ಹೇಳಿದ್ರೆ, ಖಂಡಿತ ನಾನು ನಿಮ್ಮ ಜೊತೆಗೆ ಇರ್ತೀನಿ, ನಿಮ್ಮ ಊರಿಗೆ ಬರ್ತೀನಿ ಅಂತೇಳಿ ಇವತ್ತು ನಿಮ್ಮ ಊರಿಗೆ ಆಗ್ತೀನಿ. ಕೆಲವರು ದುಧನಿ ಜಾತಿಗೆ ಹೋಗಿದ್ದಾರೆ, ಕೆಲವರು ಬೇರೆ ಬೇರೆ ಜಾತಿಗೆ ಹೋಗಿದ್ದಾರೆ. ಭಾಳ ಜನ ಹೆಣ್ಮಕ್ಳು ಹೋಗಲಿಲ್ಲ. ಮತ್ತೊಂದ್ಸಲ ಬರ್ತೀನಿ. ಈ ಹುಡುಗಿ ಕಥೆ ಕೇಳಿದ್ರಲ್ಲ, ಸ್ವಲ್ಪ ಮರಾಠಿ ಸ್ಟೈಲ್ ಆಗಲ್ಲ, ಒಂದು ಎತ್ತರ ಕೊಟ್ಟಿಲ್ಲ ಹೇಳ. ನಾನು ಎಲ್ಲಿ ಹೋಗ್ತೀನಿ ಹೆಣ್ಮಕ್ಳು ಒಂದೇ ಬೇಡಿಕೆ ಅಂದ್ರೆ ದಾರು ಬಂದಿ ಮಾಡಿ. ಯಾಕಂದ್ರೆ ತಾಯಂದಿರಿಗೆ ಕಳೆಯಿರ್ತದೆ, ಅವ್ರು ಏನ್ ಕಷ್ಟ ಪಡ್ತಾರೆ, ಅವ್ರಿಗೆ ಏನ್ ತೊಂದರೆ ಆಗ್ತದ, ಏನ್ ಮನಸ್ಸಿಗೆ ನೋವಾಗ್ತದ, ಹೆಣ್ಮಕ್ಳು ಬಾಯಲ್ಲಿ ಬಿಚ್ಚಾಡಲ್ಲ. ಎಲ್ಲವೂ ಅರಗಿಸ್ಕೊಳ್ತಾರೆ, ಎಲ್ಲವೂ ಸೇರಿಸ್ತಾರೆ. ಅದು ಸಮಾಜದಾಗ ಒಂದು ಮನೆಯಲ್ಲಿಂದ ಮನೆ ನಡೀಬೇಕಾಗಿದ್ರೆ ಮನೆಯನ್ನೆಲ್ಲ ಮುಚ್ಚಿಡ್ತಾರ ಮತ್ತು ಬಿಡ್ತಾರೆ. ನಾ ಈ ಊರೊಳಗೆ ವಾದಿಸ್ತೀರಿ ಸರಿ ಬಿಡೋದು ಯಾವ ಜಗಳ ತಂಗಿ ಎಲ್ಲ ಬರ್ತೀವಿ. ನಮ್ಮ ಮನೆಯವ್ರು ಜಗಳ ಆಡಿ ನಾವು ಓಡಾಡ್ತೀವಿ. ಅವ್ರು ನಮ್ಮ ಅದನ್ನ ಕೊಡೋದು ಡಿಗ್ರಿ ಆಗಿ ಏನ್ರಿ ಆಗೋಗ್ಬೇಕು. ನ್ಯಾಯ ಪಂಚಾಯತ್ ಎಲ್ಲ ಐತ್ರಿ. ಆ ಒಳಗೆ ನಾ ಹಿಂಗೆ ಕಟ್ಟಿ ಮೇಲೆ ಕೂತಂದ್ರೆ ನಮ್ಮ ಕಟ್ಟಿ ಮೇಲೆ ದೇವಳು ಹೋಗಿ ಇನ್ನು ಊರಿಗೆ ಹತ್ತೀರಿ. 3 ದಿನ ರೊಟ್ಟಿ ಕೊಟ್ಟಿಲ್ಲ, 3 ದಿನ ನೀರು ಕೊಟ್ಟಿದ್ರು ಬೀಗರು. ಏನು ನಮ್ಮದು ತಪ್ಪದ ರೀ, ನಾವು ಸರಿ ಬಿಡ್ತಿದ್ದೆವು, ನಾವು ಮಂದಿ ಒದ್ದಿದ್ದೆವು. ಹಾಗಾಗಿ ಯಾರು ಒಳ್ಳೆ ವ್ಯಕ್ತಿ ಅದ ನಮ್ಮ ಊರಾಗ ರೀ, ಸರಿ ಬಿಡೋದ ಗೌಡ್ರು ಅಂತವ್ರು ನಮ್ಮ ಊರಾಗ ಯಾರು ಒಳ್ಳೆಯವ್ರು ಹೇಳ್ರಿ, ಅವ್ರಿಗೆ ಹೋಗಿ ಕೈಕಾಲ್ಬಿಟ್ಟು ರೊಕ್ಕ ಇಟ್ಕೊಳ್ಳೋದು ಏನಪ್ಪ ಮುಂದಾದ ನಮಗೆ. ವೀಕ್ಷಕರೇ, ಈ ವಿಡಿಯೋ ನಿಮಗೆ ಇಷ್ಟ ಆಗಿದ್ರೆ ಈ ಕೂಡಲೇ ಸಬ್ಸ್ಕ್ರೈಬ್, ಕಮೆಂಟ್, ಲೈಕ್ ಮಾಡಿ ಹೊಸ ವಿಡಿಯೋಗಳನ್ನು ಮಾಡಲು ಬೆಂಬಲವನ್ನು ನೀಡಿ.